ಸಿ ಟಿ ರವಿ ಅಣ್ಣ, ಅಶೋಕ್ ಅಣ್ಣ, ಅಶ್ವಥ್ ನಾರಾಯಣ್ ಸರ್, ಚಲವಾದಿ ನಾರಾಯಣ ಸೋಮಣ್ಣ, ಚಲವಾದಿ ನಾರಾಯಣ ಸೋಮಣ್ಣ, ದೊಡ್ಡ ಸಾಹೇಬ್ರಿಗೆ ಸ್ವಲ್ಪ ಗೌರವ ಕೊಡೋಣ. ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರಿಗೆ ಎಷ್ಟಾದರೂ ಅವ್ರ ಋಣದಲ್ಲಿ ಇದೆಯಣ್ಣ ನೀನು. ಒಳ್ಳೇದಾಗಲ್ಲ, ದೇವ್ರು ಒಳ್ಳೇದು ಮಾಡಲ್ಲ ನಿನಗೆ. ಎಲ್ಲೋ ಸೈಕಲ್ ತುಳ್ಕೊಂಡು ಬರ್ತಿರೋ ಹುಡುಗನ್ನ ರೈಲ್ವೆ ಡಿಪಾರ್ಟ್ಮೆಂಟ್ವರೆಗೂ ತೊಗೊಂಡೋಗಿ ಇವತ್ತು ನೀವು ಇಲ್ಲಿ ವಿರೋಧ ಪಕ್ಷದವ್ರು ಆಗಿದ್ದೀರಿ ಅಂದರೂ ಖರ್ಗೆ ಸಾಹೇಬ್ರು ನಿಮ್ಗೆ ತರಲಿಲ್ಲ ಅಂದರೆ ಎಲ್ಲಾಗೋದು. ದೊಡ್ಡವ್ರಿಗೆ ಗೌರವ ಕೊಡೋಣ. ನಮ್ಮ ಜೊತೆ ಕಿತ್ತಾಡು ಪರವಾಗಿಲ್ಲ, ನಾವು ಫೈಟ್ ಮಾಡ್ತೀವಿ. ದೊಡ್ಡವ್ರ ಬಗ್ಗೆ ಮಾತಾಡ್ಬಿಡೋಣ. ಒಳ್ಳೇದಾಗಲ್ಲ ಚಲವಾದಿ ಅಣ್ಣ, ಹಿಂಗೆಲ್ಲ ನೀವು ಬಾಯಿಗೆ ಬಂದಿದ್ದು ಮಾತಾಡಿದ್ರೆ. ಐಡಿಯಾಲಜಿಕಲಿ ಫೈಟ್ ಮಾಡೋಣ. ನೀವು ಏಕವಚನದಲ್ಲಿ ಸಿದ್ದರಾಮಯ್ಯ ಸಾಹೇಬ್ರನ್ನ ಮಾತಾಡಿದಾಗೆ ತಾನೇ ನಾವು ಮಾತಾಡಿದ್ದು. ನೀವೇನು ಮಾತಾಡಿದ್ರಿ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ? ನೀವು ಆವತ್ತು ನಾಲ್ಗೆ ಅರೆ ಬಿಟ್ಟಾಗಲೇ ನಾನು ನಿಮ್ಮನ್ನು ಕೋತಿ ಅಂದಿದ್ದು. ನೀವು ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಏನು ಮಾತಾಡಿದ್ರಿ? ನಮ್ಮ ನಾಯಕರ ತಂಟೆಗೆ ಬಂದರೆ ನಾವು ಸುಮ್ಮನೆ ಇರಲ್ಲ. ಅಹಿಂದ ವರ್ಗದ ಪರಮೋಚ್ಚ ನಾಯಕ ಸಿದ್ದರಾಮಯ್ಯ ಸಾಹೇಬರು, ಒಕ್ಕಲಿಗ ಸಮುದಾಯದ ಪರಮೋಚ್ಚ ನಾಯಕರು ಡಿ ಕೆ ಸಾಹೇಬ್ರ ತಂಟೆಗೆ ಬಂದರೆ ನಾವು ಸುಮ್ಮನೆ ಇರಲ್ಲ. ನಮ್ಮ AICC ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ ತಂಟೆಗೆ ಬಂದರೆ ನಾವು ಸುಮ್ಮನೆ ಇರ್ತೀವಾ? ಸುಮ್ಮನೆ ಅಂತೂ ಇರಲ್ಲ. ನೀವೇನಾದರೂ ಸೋಷಿಯಲ್ ಮೀಡಿಯಾದಲ್ಲಿ ನೆಗೆಟಿವ್ ಕಾಮೆಂಟ್ಸು, ಅದೇ ಪೇಡ್ ಕಾಮೆಂಟ್ಸ್, ವಾಟ್ಸಪ್ ಯೂನಿವರ್ಸಿಟಿ ಪಿತಾಮಹಗಳು ನೀವು ಪೇಡ್ ಕಾಮೆಂಟ್ಸ್ ಹಾಕಿ ನಮ್ಮನ್ನು ತೇಜೋವಧೆ ಮಾಡಿದ ತಕ್ಷಣ ನಾವೆಲ್ಲ ಭಯ ಬೀಳ್ತೀವಿ ಅಂದರೆ ಅದು ನಿಮ್ಮ ಕಲ್ಪನೆಗಳಷ್ಟೇ. ಗುರು, ನನಗೆ ಗೊತ್ತು ನಿಮ್ಮದೆಲ್ಲ ಪೇಡ್ ಕಾಮೆಂಟ್ಗಳ ಟೀಮು ಅಂತ. ಅದು ಏನು ಮಾಡ್ತೀರೋ ಮಾಡಿ, ಅದು ಎಷ್ಟು ಬೈತೀರೋ ಬೈರಿ. ನಮ್ಮ ಪಾರ್ಟಿ ತಂಟೆಗೆ ಬಂದರೆ ನಾವು ಸುಮ್ಮನೆ ಇರಲ್ಲ. ನೀವು ಕಲ್ಲು ಹಾಕಿದ್ರೆ ನಾವು 2 ಕಲ್ಲು ಹಾಕ್ತೀವಿ, ನೀವು 4 ಹಾಕಿದ್ರೆ 40 ಹಾಕ್ತೀವಿ. ಇಷ್ಟೇ, ಇದು ನಮ್ಮ ಸ್ಟ್ಯಾಂಡು. ಪ್ರತಾಪ್ ಅವರೇ, ನಮ್ಮ ತಾಯಿಗೆ ಯಾವತ್ತೂ ಕ್ಷಮೆ ಕೇಳ್ತೀರಾ? ಇದು ನೈತಿಕ. ಕರ್ನಾಟಕದ ಎಲ್ಲ ತಾಯಂದರೆ ನೀವು ನನ್ನ ಕ್ಲಿಪ್ಪಿಂಗ್ಸು ನೋಡಿ, ಪ್ರತಾಪ್ ಅವ್ರ ಕ್ಲಿಪ್ಪಿಂಗ್ಸು ನೋಡಿ, ಸಭ್ಯ ಕುಟುಂಬದ ವ್ಯಕ್ತಿ ಯಾರಂತ ನೀವೇ ಡಿಸೈಡ್ ಮಾಡಿ. ನಾನೆಲ್ಲಾದರೂ ಲಿಮಿಟ್ಸ್ ದಾಟಿದ್ದೀನ ಮಾತಾಡುವಾಗ? ಪ್ರತಾಪ್ ಸಿಂಹ ಅವರು ಮಾತಾಡಿರೋ ಮಾತು ಕರ್ನಾಟಕದ ಹೆಣ್ಣು ಮಕ್ಕಳಿಗೆ ಮಾಡಿದ ಅವಮಾನ, ತಾಯಂದರಿಗೆ ಮಾಡಿದ ಅವಮಾನ, OBC ಹುಡುಗನಿಗೆ ಮಾಡಿದ ಅವಮಾನ, OBC ಸಮುದಾಯದ ಹೆಣ್ಣು ಮಕ್ಕಳಿಗೆ ಮಾಡಿದ ಅವಮಾನ. ಒಂದು OBC ಹೆಣ್ಣು ಮಗಳು ಮಂಜುಳಾಗೆ ನೀನು ಕ್ಷಮೆ ಕೇಳು. ಒಂದು ಹಿಂದುಳಿದ ವರ್ಗದ ಹೆಣ್ಣು ಮಗಳು ಮಂಜುಳಾಗೆ ನೀನು ಕ್ಷಮೆ ಕೇಳು. ಕೇಳ್ತೀಯ ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು ಸರ್. ಪ್ರಶ್ನೆಗಳು ಕೇಳ್ಬೋದು. ಇಲ್ಲ ನೋಡಿ, ನೀವು ಒಂದು ನಿಮಿಷ. ಇಲ್ಲ, ನಾನು ಮಗನೇ ಅನ್ನೋದು, ನೀವು ನನ್ನ ಮೋಟಿವೇಶನ್ ವಿಡಿಯೋ ನೋಡಿ. ನಾನು ಟ್ರಾಲ್ ಆಗಿದ್ದೀನಿ ಕರ್ನಾಟಕದಲ್ಲಿ ಮಗನೇ ಅನ್ನೋ ವರ್ಡ್ಗೆ. ಮಗನೇ ಅನ್ನೋ ಪದ, ನೀವು ಮಾಧ್ಯಮ ಮಿತ್ರರಿದ್ದಾರೆ, ಅವರು ಈ ವರ್ಡಲ್ಲೇ ನನ್ನ ಸೋಷಿಯಲ್ ಮೀಡಿಯಾ. ಸರ್, ನಾನೊಬ್ಬ ಟೀಚರ್, ಮೋಟಿವೇಶ್ನಲ್ ಸ್ಪೀಕರ್. ನಾನು ಮಾತಾಡುವಾಗ ಮೋಟಿವೇಶನ್ ಪ್ರತಿ ಲೈನಿಗೆ ಮುಂಚೆ ಮಗ ಅಂತೀನಿ, ಮಗನೇ ಅಂತೀನಿ. ಇದು ಅಸಭ್ಯ ಪದ ಅಲ್ಲ. ಮಗನೇ ಅನ್ನೋದು ನನ್ನ ಮೋಟಿವೇಶನ್ನಲ್ಲಿ ಟ್ಯಾಗ್ ಲೈನ್. ನಾನು ನಿಮಗೆ ಸುಳ್ಳು ಹೇಳ್ತಿದ್ದೀನಿ ಅಂದರೆ ನೀವು ಬೇಕಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಕಳೆದ 5 ವರ್ಷದ ನಾನು ವಿಡಿಯೋ ನೋಡಿ, ಮಗ ಚೆನ್ನಾಗಿ ಓದಬೇಕು ಅಂತೀನಿ. ನನ್ನನ್ನು ಟ್ರಾಲ್ ಮಾಡೋದೇ ಹಂಗೆ. ಇದು ಅಸಭ್ಯ ಅಲ್ಲ ಸರ್. ಹಂಗಾದರೆ ನನ್ನ ಪ್ರೀತಿಯಿಂದ ಮಗನೇ ಆಯ್ತಾ ಸರ್? ಹಾಂ, ಇಲ್ಲ ಸರ್, ಅದು ಮಗನೇ ಅನ್ನೋದು ಪ್ರೀತಿಯಿಂದ ಸರ್. ನೆಕ್ಸ್ಟ್ ಬೇರೆ ಏನು ಪ್ರಶ್ನೆ? ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.